ಬಿಎಲ್ ಸಂತೋಷ್ ಅವರ ಬಣದ ನಡುವಿನ ಸಂಘರ್ಷ, ಜನಾಕ್ರೋಶ ಯಾತ್ರೆಯಲ್ಲಿ ಬಣ ಸಂಘರ್ಷ. ಬಿಜೆಪಿ ಭವಿಷ್ಯ ಏನು? ಬ್ಯಾನರ್, ಫ್ಲೆಕ್ಸ್, ಕಟೌಟ್ಗಳಲ್ಲಿ ಇವರದ್ದೇ ಚಿತ್ರಗಳು. ದೀರ್ಘಕಾಲೀನ ಪರಿಹಾರವನ್ನ ಒದಗಿಸಿಲ್ಲ. ನಮಸ್ಕಾರ, ATN.comಗೆ ಸ್ವಾಗತ. ನಾನು GM ಪವಿತ್ರ. ಕರ್ನಾಟಕ ಬಿಜೆಪಿಯಲ್ಲಿ ದೀರ್ಘಕಾಲದಿಂದಾನು ಬಣ ರಾಜಕೀಯ ಪ್ರಬಲವಾಗಿದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ನಾಯಕತ್ವದ ಬಣ ಮತ್ತು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಬಣದ ನಡುವಿನ ಸಂಘರ್ಷ ರಾಜ್ಯ ಘಟಕದಲ್ಲಿ ಒಡಕನ್ನು ಸೃಷ್ಟಿಸಿದೆ. ಈಗ ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ಅವರ ರಾಜ್ಯ ಅಧ್ಯಕ್ಷ ಸ್ಥಾನ ಈ ವಿವಾದದ ಕೇಂದ್ರ ಬಿಂದು ಆಗಿದೆ. ವಿಜಯೇಂದ್ರ ಅವರ ನಾಯಕತ್ವವನ್ನು ವಿರೋಧಿಸುವ ಬಣ, ವಿಶೇಷವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಅವರನ್ನ ಸ್ಥಾನದಿಂದ ಕೆಳಗಿಳಿಸೋಕೆ ದಿಲ್ಲಿಯಲ್ಲಿ ಲಾಬಿ ನಡೆಸಿತು. ಯತ್ನಾಳ್ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೀವ್ರ ಟೀಕೆಯನ್ನ ಮಾಡಿದ್ರು. ಇದರಿಂದಾಗಿ ಪಕ್ಷದ ಕೇಂದ್ರ ಶಿಸ್ತು ಸಮಿತಿ ಇವರಿಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿತು. ಆದರೆ ಈ ಕ್ರಮ ಬಣ ರಾಜಕೀಯವನ್ನ ಸಂಪೂರ್ಣವಾಗಿ ಶಮನ ಮಾಡಿಲ್ಲ. ಯತ್ನಾಳ್ ಜೊತೆಗೆ ಗುರ್ಸ್ಕೊಂಡಿದ್ದಂತ ಹರಿಹರದ ಶಾಸಕ BP ಹರೀಶ್ ಅವರಿಗೂ ಸಹ ನೋಟಿಸ್ ಜಾರಿಯಾಗಿತ್ತು. ಜನಾಕ್ರೋಶ ಯಾತ್ರೆಯಲ್ಲಿ ಬಣ ಸಂಘರ್ಷ. ದಾವಣಗೆರೆಯಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ನಡೆಸಿದ 3ನೇ ಹಂತದ ಜನಾಕ್ರೋಶ ಯಾತ್ರೆ ಬಿಜೆಪಿಯ ಒಗ್ಗಟ್ಟನ್ನು ಪ್ರದರ್ಶಿಸೋ ಉದ್ದೇಶ ಇತ್ತು. ಆದರೆ ಇದು ಬಣ ಸಂಘರ್ಷದ ಗಾಢತೆಯನ್ನ ಮತ್ತಷ್ಟು ಎತ್ತಿ ತೋರಿಸಿದೆ. ವಿಜಯೇಂದ್ರ ವಿರೋಧಿ ಬಣದ ಕೆಲವು ಪ್ರಮುಖ ನಾಯಕರು ಈ ಕಾರ್ಯಕ್ರಮದಿಂದ ದೂರ ಉಳಿದ್ರು. ಇದು ಪಕ್ಷದೊಳಗಿನ ಒಡಕಿನ ಸ್ಪಷ್ಟ ಸಂಕೇತ ಆಗಿತ್ತು. ಈ ಗೈರು ಹಾಜರಿ ವಿಜಯೇಂದ್ರ ಅವರ ನಾಯಕತ್ವದ ಮೇಲಿನ ಅತೃಪ್ತಿಯನ್ನ ಮತ್ತು ಪಕ್ಷದ ಕೇಂದ್ರ ನಾಯಕತ್ವದಿಂದ ಈ ವಿವಾದವನ್ನು ಪರಿಹರಿಸೋಕೆ ತೆಗೆದುಕೊಂಡ ಕ್ರಮಗಳ ವೈಫಲ್ಯವನ್ನ ಎತ್ತಿ ತೋರಿಸುತ್ತೆ. ಮಾಜಿ ಸಚಿವ MP ರೇಣುಕಾಚಾರ್ಯ ಅವರು ವಿಜಯೇಂದ್ರ ಅವರ ಬೆಂಬಲಕ್ಕೆ ಧ್ವನಿ ಎತ್ತಿದ್ರು. ಅವರಿಗೆ ಜಾರಿಯಾದಂಥ ನೋಟಿಸ್ ಅವರ ಸ್ಥಾನವನ್ನ ದುರ್ಬಲಗೊಳಿಸಿದೆ. ಅದೇ ರೀತಿ BP ಹರೀಶ್ ಅವರು ಯತ್ನಾಳ್ ಬಣದೊಂದಿಗೆ ಗುರುತಿಸಿಕೊಂಡಿದ್ರೂ ಸಹ ನೋಟಿಸ್ ಜಾರಿಯಾದ ಬಳಿಕ ಇವರ ಚಟುವಟಿಕೆಗಳು ಕಡಿಮೆ ಆಗಿದೆ. ಆದರೆ ಈ ಶಿಸ್ತು ಕ್ರಮಗಳು ಪಕ್ಷದೊಳಗಿನ ಆಂತರಿಕ ಬೇಗುದಿಯನ್ನ ಸಂಪೂರ್ಣವಾಗಿ ತಣ್ಣಗಾಗಿಸೋಕೆ ಸಾಧ್ಯ ಆಗಿಲ್ಲ. ಬ್ಯಾನರ್, ಫ್ಲೆಕ್ಸ್ಗಳಲ್ಲಿ ಮಿಂಚಿದ ರೇಣುಕಾಚಾರ್ಯ ರಾಜ್ಯದ 10 ಜಿಲ್ಲೆಗಳಲ್ಲಿ ಸಂಚರಿಸುವ ಈ ಯಾತ್ರೆಗೆ ಪಕ್ಷದ ನಾಯಕರು ಒಗ್ಗೂಡಬಹುದಾ ಅನ್ನೋ ಕುತೂಹಲ ಇತ್ತು. GM ಸಿದ್ದೇಶ್ವರ್, BP ಹರೀಶ್ ಸೇರಿ ಎಲ್ಲರಿಗೂ ಸಹ ಆಹ್ವಾನ ಇತ್ತು. ಈ ಇಬ್ಬರೂ ನಾಯಕರು ಹಾಗೂ ಇವರೊಂದಿಗೆ ಗುರುತಿಸಿಕೊಂಡಿದ್ದಂಥ ಯಾರೊಬ್ಬರೂ ಸಹ ಜನಾಕ್ರೋಶ ಯಾತ್ರೆಯತ್ತ ಸುಳಿಯಲೇ ಇಲ್ಲ. ಜನಾಕ್ರೋಶ ಯಾತ್ರೆಯಲ್ಲಿ ಸಿದ್ದೇಶ್ವರ್ ಮತ್ತು ಹರೀಶ್ ಅವರ ಗೈರು ಹಾಜರಾತಿ ಕೇಂದ್ರ ನಾಯಕತ್ವದ ಕ್ರಮಗಳ ವೈಫಲ್ಯವನ್ನು ಒತ್ತಿ ಹೇಳಿತ್ತು. ಇನ್ನು BY ವಿಜಯೇಂದ್ರ ಪರವಾಗಿ ಧ್ವನಿ ಎತ್ತಿದ್ದಂಥ ಮಾಜಿ ಸಚಿವ MP ರೇಣುಕಾಚಾರ್ಯ ಬಣ ಈ ಜನಾಕ್ರೋಶ ಯಾತ್ರೆಯಲ್ಲಿ ವಿಜೃಂಭಿಸಿದೆ. ಬ್ಯಾನರ್, ಫ್ಲೆಕ್ಸ್, ಕಟೌಟ್ಗಳಲ್ಲಿ ಇವರದ್ದೇ ಚಿತ್ರಗಳಿತ್ತು. ಇನ್ನು ಪಕ್ಷದಿಂದ ಅಳವಡಿಸಿದ ಬ್ಯಾನರ್ಗಳಲ್ಲಿ ಮಾತ್ರ ಸಿದ್ದೇಶ್ವರ್ ಹಾಗೂ ಹರೀಶ್ ಅವರ ಫೋಟೋ ಇತ್ತು. ಇದು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಅತೃಪ್ತಿಯ ಸ್ಪಷ್ಟ ಸಂಕೇತ ಆಗಿತ್ತು. ಇನ್ನು ಪಕ್ಷದ ವೇದಿಕೆಯಲ್ಲಿ ವಿಜಯೇಂದ್ರ ಪರವಾಗಿ ಗುಣಗಾನವೂ ನಡೆದಿತ್ತು. ಇದು ವಿಜಯೇಂದ್ರ ಬಣದ ಪ್ರಾಬಲ್ಯವನ್ನ ತೋರಿಸಿತ್ತು. ಈ ಬಿಜೆಪಿಯ ಕೇಂದ್ರ ನಾಯಕತ್ವವು ಈ ಬಣ ಸಂಘರ್ಷವನ್ನ ಶಮನಗೊಳಿಸೋಕೆ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಯತ್ನಾಳ್ ಸೇರಿದಂತೆ 5 ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿ ಪಕ್ಷದ ಶಿಸ್ತು ಉಲ್ಲಂಘನೆಗೆ 72 ಗಂಟೆ ಒಳಗೆ ಸ್ಪಷ್ಟನೆ ನೀಡುವಂತೆ ಸೂಚಿಸಲಾಗಿತ್ತು. ಆದರೆ ಈ ಕ್ರಮಗಳು ತಾತ್ಕಾಲಿಕವಾಗಿ ವಿವಾದವನ್ನು ತಣ್ಣಗಾಗಿಸಿದ್ರೂ ಸಹ ದೀರ್ಘಕಾಲೀನ ಪರಿಹಾರವನ್ನು ಒದಗಿಸಿಲ್ಲ. ಹಾಗಾದ್ರೆ ಬಿಜೆಪಿಯ ಭವಿಷ್ಯ ಏನಾಗಬಹುದು? ರಾಜಕೀಯ ವಿಶ್ಲೇಷಕರು ಈ ಬಣ ಸಂಘರ್ಷ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ರಾಜಕೀಯದಲ್ಲಿ ಒಗ್ಗಟ್ಟಿನ ಕೊರತೆ ಯಾವಾಗಲೂ ಸಹ ಚುನಾವಣಾ ಸೋಲಿಗೆ ಕಾರಣ ಆಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಸೊ ಈ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸದೇ ಇದ್ರೆ ಕರ್ನಾಟಕದಲ್ಲಿ ಬಿಜೆಪಿಯ ರಾಜಕೀಯ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ATN.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.